ಫ್ರೆಂಡ್ಸು ನಾವೇನು ಮನೆ ಇದೆ ಅಂತ ಅಂದ್ಕೊಂಡ್ವಿ, ಬಟ್ ಮನೆ ಅಲ್ಲ, ಇದು ಲೈಟ್ ಹೌಸ್ಗೆ ಎಂಟ್ರೆನ್ಸ್. ಇದು ಲೈಟ್ ಹೌಸ್ ಮ್ಯೂಸಿಯಮ್ಮು. ಓಕೆ, ಏನು ಹ್ಯಾಪಿ ಬರ್ತ್ಡೇ ರೀ. ಥ್ಯಾಂಕ್ ಯು. ಹಾಂ ಪಾಪು ವಿಶ್ ಕರ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ನಿಮ್ಮ ಅಮ್ಮಗೆ ಭಯ ಮುಲ್ಲಂಗಾಡ್. ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಡೇ 2 ಮತ್ತು ಪಾರ್ಟ್ 2. ಸೊ ಆಫ್ ಆಫ್ ದ ಡೇ ನಾವು ಎಲ್ಲಿಗೆ ಹೋಗಿದ್ವಿ, ಏನೇನು ಮಾಡಿದ್ವಿ ಅಂತ ಫುಲ್ ಡೀಟೇಲ್ಸಲ್ಲಿದೆ ಇದರಲ್ಲಿ. ಈಗ ನಾವು ಲೈಟ್ ಹೌಸ್ ಹೋಗ್ತಾ ಇದ್ವಿ. ಇಲ್ಲೇನೋ ಅಪಾರ್ಟ್ಮೆಂಟ್ ಟೈಪ್ ಇದೆ, ಅಥವಾ ಅಪಾರ್ಟ್ಮೆಂಟ್ ಆಫೀಸ್ ಬೈಕ್ಸ್ ಎಲ್ಲ ತುಂಬ ನಿಂತಿದೆ. ಬನ್ನಿ ಲೈಟ್ ಹೌಸ್ ನೋಡೋಣ. ಇಲ್ಲಿ ಗೆಸ್ಟ್ ಹೌಸ್ ಕೂಡ ಇದೆ. ಸಿ ವ್ಯೂ ಪಾತ್ವೇ DTPC ಚಿಲ್ಡ್ರನ್ಸ್ ಪಾರ್ಕ್ ಕೂಡ ಇದೆ. ಪರಸ್ಸಿನಿ ಚಿಲ್ಡ್ರನ್ಸ್ದು ಕ್ಯಾನೋನೋರ್ ಲೈಟ್ ಹೌಸ್ ಆ್ಯಂಡ್ ಮ್ಯೂಸಿಯಮ್ದು ವಿಸಿಟಿಂಗ್ ಟೈಮ್ ಬಂದು 10 AM to 1 PM ಆ್ಯಂಡ್ 2 PM to 6 PM. ಫಾರಿನರ್ಸ್ಗೆ ಜಾಸ್ತಿ ಇಟ್ಟಿದ್ದಾರೆ. ಫೋಟೋಗ್ರಫಿ ಇದ್ದರೆ 20 ರೂಪೀಸ್ ಎಕ್ಸ್ಟ್ರಾ ಅಂತ. ಮಂಡೇ ಹಾಲ್. ಫ್ರೆಂಡ್ಸು ನಾವೇನು ಮನೆ ಇದೆ ಅಂತ ಅಂದ್ಕೊಂಡ್ವಿ, ಬಟ್ ಮನೆ ಅಲ್ಲ, ಇದು ಲೈಟ್ ಹೌಸ್ಗೆ ಎಂಟ್ರೆನ್ಸ್ ಇದು. ಎಲ್ಲ ಒಂಥರ ನೇಚರಲ್ಲಿ ಸೌಂಡ್ ಕೇಳ್ತಾ ಇರ್ಬೋದು ನೋಡಿ. ನಾವು ಟಿಕೆಟ್ ತೊಗೊಂಡ್ವಿ. ನನಗೆ ನನ್ನ ಹಸ್ಬೆಂಡ್ಗೆ 20 ಆಯಿತು. ಪಾಪುಗೆ ಫೋಟೋಗ್ರಫಿಗೆ ನನಗೆ 20. ಫೋಟೋಗ್ರಫಿ ಇದು ಎಲ್ಲ ಸೌಂಡ್ ಕೇಳಿಸ್ತಾ ಇದಲ್ವಾ? ಅಲ್ಲೆಲ್ಲ ಬರ್ಡ್ಸ್. ಹಾಂ, ಅಲ್ಲಿ ಮುಂದೆದಲ್ಲಿ ಸಿ. ನೀ ಹೇಳಪ್ಪಜಿ. ಅಲ್ಲೆಲ್ಲ ಮುಂದೆದಲ್ಲಿ ಎಲ್ಲ ಸಿ. ನೋಡಿ. ನೋಡ್ತೀವಿ. ಆಮೇಲೆ ಅಪ್ಪಜಿ ಇನ್ನೊಂದು ಇಲ್ಲಿ ದೊಡ್ಡ ಮನೆನೇ ಇದೆ. ಓಕೆ. ಇಲ್ಲಿ ಸಕ್ಕತ್ತಾಗಿದೆಲ್ಲ ರೂಮ್ಸ್ ಎಲ್ಲ ಅನ್ಸುತ್ತೆ. ಹೋಟೆಲ್ ರೂಮ್ಸ್ ಇರಬೇಕು. ಬಂಗ್ಲೋ, ಟೂರಿಸ್ಟ್ ಬಂಗ್ಲೋ. ಹಾಂ, ಬೀಚ್ ಇದೆ. ಬೀಚಿಂದ ತಣ್ಣ ಗಾಳಿ ಬರ್ತಾ ಇದೆ. ಬೀಚಿಂದ ತಣ್ಣ ಗಾಳಿ ಬರ್ತದೆ. ಹಾಂ, ಏನೋ ಟಿಕೆಟ್ಸ್ ಇಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ಚಿಲ್ಡ್ರನ್ ಸೊ ಇದು ಲೈಟ್ ಹೌಸ್ಗೆ ಹೋಗೋ ರೂಟು. ಓಕೆ, ಎಲ್ಲಿ ಲೈಟ್ ಹೌಸ್? ಇಲ್ಲೇ ಕಣ, ಲೈಟ್ ಎಲ್ಲ ಹಾಕಿರ್ತಾರೆ, ಅದನ್ನೇ ಲೈಟ್ ಹೌಸ್ ಅಂತ ಕರೀತಾರೆ. ಅಮ್ಮ ಕಾಣಿಸ್ತದೆ. ಇದು ಲೈಟ್ ಹೌಸ್ ಮ್ಯೂಸಿಯಮ್ಮು. ಓಕೆ, ಅಲ್ಲಪ್ಪಿ ಲೈಟ್ ಹೌಸು. ಇಲ್ಲೊಂದು ಲೈಟ್ ಹೌಸ್ ಮ್ಯೂಸಿಯಮ್ ಥಿಂಗ್ಸ್ ಎಲ್ಲ ಇಟ್ಟಿದ್ದಾರೆ. ತಕ್ಷಣ ನೀನೇ ಇಂಟ್ರೊಡಕ್ಷನ್ ಕೊಡು ಪಾಪ. ಬಾ. ಇಲ್ಲಿ ಇರ್ಬೋದು ಲೈಟ್ ಹಾಕೋದು. ಇಲ್ಲಿ ಬೋಟ್ ಇದೆ. ಬೋಟ್ ಲೈಟ್ ಹೌಸ್. ಬೋಟ್ ಲೈಟ್. ಮತ್ತೆ ಇಲ್ಲಿ ಶಿಪ್ ಇದೆ. ಸಾಗರ್ ದೀಪ್ ಅಂತ ಅದ್ರ ಹೆಸರು. ಇದು ಲ್ಯಾಂಪ್. ಕ್ಯಾಪಿಲರಿ ಲ್ಯಾಂಪು. ಇದು ಅಡ್ಲಿನ್ ಲ್ಯಾಂಪ್. ನೋಡು ಏನಂತ, ಏನು ಬರ್ದಿದ್ದಾರಂತ. ಅಲಾದ್ದೀನ್. ಅಲಾದ್ದೀನ್ ಲ್ಯಾಂಪ್. ಇದು ದೊಡ್ಡದು ಅಲಾದ್ದೀನ್ ಲ್ಯಾಂಪ್. ಇದು ಕ್ಯಾಪಿಲರಿ ಲ್ಯಾಂಪ್. ಲ್ಯಾಂಪ್. ಇದು ಪೆಟ್ರೋಲಿಯಂ. ವೇಪರ್ ಡೌನ್ಸ್. ಮತ್ತೆ ಇದು ಪೆಟ್ರೋಲಿಯಂ. ಬರ್ನರ್ ಆಫ್ ಮಿನಿಕೋರಿ ಲೈಟ್ ಹೌಸ್. ಇದು ಕೂಡ ಅದೇ ರೀತಿಯ ಐಟಮ್ಸ್. 85. ಫಾಗ್ ಬೆಲ್ ಅಂತ ಸೌಂಡ್ ಮಾಡುತ್ತಾ ನೋಡೋಣ. ನೋಡು ಸೌಂಡ್ ಮಾಡುತ್ತೆ, ಡನ್ ಅಂತ ಬರುತ್ತೆ ಕೆಳಗಡೆ. ಎಲ್ಲ ಗ್ಯಾಸ್ ಬರ್ನರು, ಗ್ಯಾಸ್ ಫ್ಲ್ಯಾಶರು, ಮತ್ತು ಇದು ಗ್ಯಾಸ್ ಮೋಟರು, ಗ್ಯಾಸ್ ವಾಲ್ವು. ಕಂಪಾಸ್. ನಿಮ್ಮ ಮ್ಯಾಮ್ ಹೇಳ್ಕೊಡ್ತಿದ್ರಲ್ಲ, ಕಂಪಾಸ್. ನಾರ್ತ್ ಸೌತ್ ಡೈರೆಕ್ಷನ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು. ಲಕ್ಲೈನ್ ಚಿಟ್ ಸೆಲ್ಸ್ ಅಂತ. ಇದೇನೋ ಯೂಸ್ 12 ಬ್ಯಾಂಡ್ ರೇಡಿಯೋ ರಿಸೀವರ್. ಹಳೆ ಕಾಲದ ರೇಡಿಯೋ ಅಲ್ವಾ ಇದು? ಎಲ್ಲ ಟ್ರಾನ್ಸ್ಮಿಟರ್ ಅಂತ ಅನ್ಸುತ್ತೆ. ಡಿಟೆಕ್ಟ್ ಡೈರೆಕ್ಟರೇಟ್ ಜನರಲ್ ಆಫ್ ಲೈಟ್ ಹೌಸ್ ಆ್ಯಂಡ್ ಲೈಟ್ ಶಿಪ್ಸ್. ಇದು ರೇಡಿಯೋ. ಹಾಂ, ದೇವರು ನಾವು ಹೋಗಿ ಬಂದಿದ್ವಲ್ಲ, ಅದು ದೇವರು ಈ ಊರನ್ನ ಕಾಪಾಡ್ತಾ ಇರೋದು. ಹೋಮ್ ಥಿಯೇಟರ್ ಟೈಪ್ ಇದೆ.
ಇಲ್ಲೇನೋ ಶೋ ಹಾಕ್ತಾರೆ ಅಂತ ಕಾಣುತ್ತೆ, ಬಟ್ ಇಲ್ಲಿ ಹಾಕಿಲ್ಲ. ಜನ ಇರೋದ್ರಿಂದ ಜನ ಇಲ್ಲ, ಅದಕ್ಕೆ ಹಾಕಿಲ್ಲ. ಸೊ ಇದೆಲ್ಲನೂ ಲೈಟ್ ಹೌಸ್ ಮ್ಯೂಸಿಯಮ್ಮೇ. ಸೊ ಇಲ್ಲೊಂದು ಏನೋ ಟೇಬಲ್ ಇಟ್ಟಿದ್ದಾರೆ, ಹಳೆ ಕಾಲದ್ದು. ಇದಂತ ಏನಂತ ಹೇಳ್ರಿ? ದಿಸ್ chronometer clock was used in during 1956-1975. ಕ್ಲಾಕ್ ನೋಡು ಚಿನ್ಮಾ, ಹಳೆ ಕಾಲದ ಕ್ಲಾಕ್. ಈಗ ಎಲ್ಲ ಮಾಡ್ರನ್ ಕ್ಲಾಕ್ಸ್ ತಗೊಂಡಿದಾರಲ್ಲ ಈಗೆಲ್ಲ. ಈಗ ಇದೇನಿದು? ಇದ್ರ ಹೆಸರಲ್ಲಿ ಮುಂದೇನೋ ಹಾಕಿದಾರೆ, ನೋಡೋಣ ನೋಡಿ. ಇದೆಲ್ಲ ಥಿಂಗ್ಸ್ ಲೈಟ್ ಹೌಸ್ಗೆ ಬೇಕಾಗಿರೋಂಥ ಥಿಂಗ್ಸ್. ಇದು ಮಿನಿಕೋ ಆಪ್ಟಿಕ್ ಅಂತ ತಕ್ಷಣ. This is the first large revolver optic was used to Minico light house. All can stop watch, all measures, special tools ಇದೆಲ್ಲನೂ. ಇಂಗ್ಲೆಂಡಿಂದ ಬಂದಿದೆ ಅಂತ ಹೇಳಿ. ಓಕೆ, ಇಂಗ್ಲೆಂಡಿಂದ. ನಾಗಪಟ್ಟಣ. ನೈಸ್. ಹಾಂ, ಇದೆಲ್ಲ ಸ್ಟ್ಯಾಂಡ್ಸ್ ಹಾಕಿರ್ತಾರೆ. ಲೈಟ್ ಹಾಕಿದ್ರೆ ಎಲ್ಲಾದರೂ ಕಾಣಿಸುತ್ತೆ. ಹೌದು, ಎಷ್ಟು ದೂರದಿಂದವರು. ಇದೇ ನೋಡಿ ಮೇನ್ ಬೆಳಕು ಬರೋಂಥದ್ದು. ಲೈಟ್ ಹೌಸಲ್ಲಿ ಬೆಳಕು ಬರ್ತಾ ಇರುತ್ತಲ್ವ, ತುಂಬ ದೂರದಿಂದ ಇದೆ ರಿಫ್ಲೆಕ್ಷನ್ಸಿಂದಾನೆ. ಮೇಲ್ಗಡೆ ಎಲ್ಲನೂ ವೆಂಟಿಲೇಷನ್ ಮಾಡಿದ್ದಾರೆ. ಸಮುದ್ರದಲ್ಲಿ ಹೋಗ್ಬೇಕಂತ ನಡೆದ್ವಿ. ನೋಡಿ ಇಷ್ಟು ದೊಡ್ಡ ದೊಡ್ಡ ಲೈಟ್ಸ್ ಇದೆ. ವೇರಿಯೇಷನ್ ಆಫ್ ಲೈಟ್ಸ್. ಹೋಗೋಣ, ಕೇಳೋರ್ನ ಯಾವ ಊರಂತ. ಮೋಸ್ಟ್ ಆಫ್ ದ ಪೀಪಲ್ ಆರ್ ಫ್ರಮ್ ಮೈಸೂರಿಯನ್ಸ್. ಕಡೆ ಎಲ್ಲ ಲೈಟ್ ಹೌಸ್ ಇರೋದು. ಕಾಸರಗೋಡು ಮೌಂಟೇನ್ ಇದೆ. ಲೈಟ್ ಹೌಸಸ್ ಇನ್ ಕೊಚ್ಚಿನ್ ಲೈಟ್ ಹೌಸ್ ಡಿಸ್ಟ್ರಿಕ್ಟ್ಸ್. ಕಣ್ಣೂರು ಲೈಟ್ ಹೌಸ್ ಏನೇನಿದೆ ಅಂತ ಅದರಲ್ಲಿ ಡೀಟೇಲ್ಸ್, ಎಲಿವೇಶನ್ 35 ಮೀಟರ್ಸ್ ಹಂಗೆಲ್ಲ ಇದೆ. ಇಲ್ಲಿ ನಾನು ಹತ್ತುತ್ತಾ ಇರೋದು ಇದು ಮೇನ್ ಲೈಟ್ ಹೌಸು. ಹತ್ತೋದಕ್ಕೆ ಅಂತೂ ತುಂಬಾ ಸುಸ್ತಾಗ್ಬಿಡ್ತು. ಸೊ ನನಗಲ್ಲೇ ಸ್ವಲ್ಪ ಬ್ರೇಕ್ ತೊಗೊಂಡು ಹತ್ತಿದೆ. ತುಂಬ ಹೈಟಲ್ಲಿದೆ, ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಹೈಟಲ್ಲಿರುತ್ತೆ, ಆಮೇಲೆ ಎಷ್ಟು ಟಯರ್ಡ್ ಆಗುತ್ತೆ ಅಂತ. ಸಂಭವ್ ವಿ ಮ್ಯಾನೇಜ್. ಹಸ್ಬೆಂಡ್ ಮತ್ತು ಪಾಪು ಮಾತ್ರ ಈಸಿಯಾಗಿ ಹತ್ಬಿಟ್ರು, ನನಗೆ ಆಗಲಿಲ್ಲ. ಸೊ ಫೈನಲಿ ಹತ್ತಿ ಮೇಲೆ ಹೋಗಿ ನೋಡಿ ಬಂದ್ವಿ. ಸ್ವಲ್ಪ ಮೇಲೆಯಿಂದ ನೋಡಿದಾಗ ಸ್ವಲ್ಪ ಭಯನೂ ಅನಿಸ್ತಾಯಿತ್ತು, ತುಂಬ ಹೈಟಲ್ಲಿರೋದ್ರಿಂದ. ಇದು ಬಂದು ಲೈಟ್ ಹೌಸ್ ಟಾಪ್. ಸುತ್ತಲೂ ಊರು ಕಾಣುತ್ತೆ. ಇಲ್ಲಿ ಮೇಲೆ ಬಂದಿದ್ರೆ ಸನ್ಸೆಟ್ಟಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಲಕ್ಷಲ್ಲಿ ನಿನ್ನೆ ಅಲ್ಲಿ ಪಾಯಂಬಲ ಬೀಚಲ್ಲಿ ಆಡಬೇಕಾದ್ರೆ ನಾವು ಅನ್ಕೋತಾ ಇದ್ವಿ ಲೈಟ್ ಹೌಸ್ ನೋಡೋಣ ಅಂತ. ಸೊ ಇದಿಷ್ಟು ಫುಲ್ ಸೀನೆ. ಸೊ ಮೇಲೆ ಲೈಟ್ ಹೌಸ್ ಸುತ್ತಲೂ ನೋಡಿಕೊಂಡು ಇಡೀ ಸೀನ ವ್ಯೂ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಮೇಲೆಯಿಂದ ನೋಡೋದಕ್ಕೆ. ಹತ್ತೋದೇನೋ ಸ್ವಲ್ಪ ಈಸಿ ಆಯಿತು, ಈವನ್ ಇಳಿಯೋದು ಕೂಡ ಸ್ವಲ್ಪ ಈಸಿ ಆಯಿತು. ಸೊ ಲಾಸ್ಟಿಗೆ ಎಡ್ಜಿಗೆ ಮೇಲೆ ಟಾಪಲ್ಲಿ ಹೋದಾಗ ತುಂಬ ಕಷ್ಟ ಆಗುತ್ತೆ ಹತ್ತೋದು ಅಥವಾ ಇಳಿಯೋದು. ಸೊ ಅದು ತುಂಬ ಚಾಲೆಂಜಿಂಗ್ ಅನ್ನಿಸ್ತು. ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ಕೂಡ ಹೆಲ್ಪ್ ಮಾಡಿದ್ರು. ಬಟ್ ಇದು ಎಲ್ಲ ವಯಸ್ಸಾದವ್ರಿಗೆಲ್ಲ ಹತ್ತೋದಕ್ಕೆ ಆಗಲ್ಲ ಅಷ್ಟು ಮೇಲಕ್ಕೆ. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಕೂಡ. ಸೊ ಅಲ್ಲಿ ಪಾರ್ಕು ಎಲ್ಲನೂ ಇತ್ತು ನೋಡೋದಕ್ಕೆ. ಹೋಗ್ತಿದ್ದೀವಿ ರೀ ಮುಲ್ಲಂಗಾಡ್ ಬೀಚ್. ಮುಲ್ಲಂಗಾಡ್ ಬೀಚ್. ಓಕೆ, ಫೈನಲ್ ಡೆಸ್ಟಿನೇಷನ್ ಇದೇನಲ್ವಾ ನಮ್ಮ ಪ್ಲ್ಯಾನಲ್ಲಿ, ನಿಮ್ಮ ಟೂರ್ ಪ್ಲ್ಯಾನಲ್ಲಿ? ಸೊ ಈಗ ವಿಲ್ ಗೋ ಟು ಮೈಸೂರು. ಓಕೆ, ಅಲ್ಲಿ ಮುಲ್ಲಂಗಾಡ್ ಬೀಚಲ್ಲಿ ನಾವು ಬೀಚ್ ಡ್ರೈವ್ ಇದೆ ಅಲ್ವಾ ಆಪರ್ಚುನಿಟಿ. ಸೊ ಬೀಚ್ ಡ್ರೈವ್ ಮಾಡ್ಬೋದು, ಎಷ್ಟೊತ್ತಾದರೂ ಮಾಡ್ಬೋದು. 24 hours ಓಪನ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನೈಟ್ ಸೇಫ್ಟಿ ಅಲ್ಲ. ಆಮೇಲೆ ಚೋರ ಫಾಸ್ಟಾಗಿ ಓಡಿಸ್ಬಾರ್ದು ಅಂತ ಬೀಚ್ ಡ್ರೈವಲ್ಲಿ ಕೂಡ ಸ್ವಲ್ಪ ಸಮಾಧಾನವಾಗಿ ಓಡಿಸ್ಬೇಕು ಅಂತ ಹೇಳ್ತಾರೆ. ಬಿಸಿಲು ಮಾತ್ರ ಹಂಗೆ ಇದೆ, ಏನು ಕೂಲಿಂಗ್ ಏನು ಚೇಂಜಸ್ ಕಾಣಿಸ್ತಾ ಇಲ್ಲ.
ಲೈಟ್ ಹೌಸ್ ಮುಗಿಸ್ಕೊಂಡು ನಾವು ಮುಲ್ಲಂಗಾಡ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಬೀಚ್ ಡ್ರೈವ್ ಮಾಡೋದಕ್ಕೆ. ಅದು ಸ್ಪೆಷಲ್ ಮುಲ್ಲಂಗಾಡ್ ಬೀಚ್ದು. ಎಸ್ ಲಾಂಗೆಸ್ಟ್ ಡ್ರೈವಿಂಗ್ ಬೀಚ್. ಓಕೆ. ನಾವೀಗ ಎಲ್ಲರೂ ಸ್ವಿಮ್ಮಿಂಗ್ ಮಾಡ್ತೀವಿ ನಾವು ಡ್ಯಾಡಿ. ಅಲ್ಲಿ ಮಿನಿಮಮ್ 1 hour ಆಗುತ್ತೆ. 100%. ಮತ್ತೆ ಯಾವಾಗ ನಮ್ಮ ರೂಮ್ ಸಿಗ್ತದಲ್ವಾ? ಸ್ಟ್ರೇಟ್. ಇದೊಂದು ಸ್ಕೂಲು, ಕ್ರಿಶ್ಚಿಯನ್ ಸ್ಕೂಲು, ಸೇಂಟ್ ಮೇಕಲ್ಸ್ ಆಂಗ್ಲೋ ಇಂಡಿಯನ್ ಹೈಯರ್ ಸೆಕೆಂಡರಿ ಸ್ಕೂಲ್ ಅಂತ ಇದು. ಸೊ ಕ್ರಿಸ್ಮಸ್ ಹಾಲಿಡೇಸ್ ಕೊಟ್ಟಿದ್ದಾರೆ, ಈಗ ಸ್ಕೂಲ್ ಇಲ್ಲ, ಬಟ್ ಇದೆ ಚಿಕ್ಕ ಮಕ್ಕಳು ಇದ್ದಾರೆ. ಹೌದೌದು, ಜಾನ್ ಫಸ್ಟ್ ಏನೋ ಸ್ಕೂಲ್ ಓಪನ್ ಆಗಿದೆ, ಚಿಕ್ಕ ಮಕ್ಕಳು ಸ್ಕೂಲಿಂದ ಬರ್ತಾ ಇದ್ದಾರೆ. ಮತ್ತೆ ಅಲ್ಲೊಂದು ಸರ್ಕಲ್ ಇದೆ, ಸರ್ಕಲ್ ಬಂದಿದ್ವಲ್ಲ ಮ್ಯೂಸಿಯಮ್ಗೆ, ಅರಕಲ್ ಮ್ಯೂಸಿಯಮ್ಗೆ, ಮತ್ತೆ ಅಲ್ಲೇ ಬಂದಿದ್ದೀವಿ. ಪೆಟ್ರೋಲ್ ಬಂಕ್ ಕೂಡ ಇಲ್ಲೇ ಇದೆ, ನಿನ್ನೆ ಪೆಟ್ರೋಲ್ ಹಾಕ್ಸ್ಕೊಂಡಿದ್ವಿ. ಮತ್ತು ಅದೇ ರೂಟ್ಗೆ ಹೋಗ್ತಾ ಇದ್ವಿ, ಯಾಕಂದರೆ ಮುಲ್ಲಂಗಾಡ್ ಬೀಚ್ಗೋಸ್ಕರ. ಮುಲ್ಲಂಗಾಡ್ ಬೀಚ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಅಲ್ಲೆಲ್ಲ ಆ್ಯರೋಸ್ ನೋಡ್ಕೊಂಡು ಹೋಗ್ಬೇಕು ಹೈವೇಲಿ. ಏನಂದರೆ ನಾವು ಗೂಗಲ್ ಮ್ಯಾಪ್ಸ್ ಹಾಕೊಂಡು ಹೋಗ್ತಾ ಇದ್ವಿ. ಸೊ ಡ್ರೈವಿಂಗ್ ಮಾತ್ರ ಸ್ವಲ್ಪ ನಿಧಾನಕ್ಕೆ ಮಾಡಬೇಕು. ಸಿಂಗಲ್ ರೋಡ್ ಇದೆ ಇದು ರೋಡು, ಮನೆಗಳು ಇದೆ ಸುತ್ತಮುತ್ತಲು, ಚೆನ್ನಾಗಿದೆ. ಡ್ರೈವಿಂಗ್ ಬೀಚ್. ಟಿಕೆಟ್ ಇದೆ. ಸೊ ಇಲ್ಲಿ ನಾವು ಕಾರ್ನ ಡ್ರೈವ್ ಮಾಡ್ಬೋದು ಬೀಚಲ್ಲೇ. ಟಿಕೆಟ್ ತೋರಿಸ್ತೀನಿ. ಹಾಂ, exciting experience
driving beside beach and these waves are catching our time. Really enjoying it. This is Mullakkad beach Kerala. Very nice experience. ಏನಾಗಲ್ಲ, ಸ್ಯಾಂಡ್ ಶೇಕ್ ಆಗ್ತಾ ಇದೆ. ಈ ಕಡೆ ತಿರ್ಸ್ಕೊಂಡ್ಲಾ now you can capture. Yeah. You are capturing, eh? Yeah. Let's see there. No, there. No, not here. Yeah, no, we should not go there. Wow. We have to like drive at the edge of the sea only. Daksha, say hi. ನೋಡು ಸೌಂಡ್ ಬರ್ತಾ ಇದೆ ಅಲ್ವಾ ವಾಟರ್ದು, ಟೈರ್ಗೆ ಟಚ್ ಆಗ್ತಾ ಇರೋದು. Yes. First time, Mama. ಮೆಲ್ಲಕ್ಕೆ ಹೋಗು. Okay. You can go this side. How is your experience? Yeah, it's really good. I'm so excited today. First time I'm driving at beach. ನಿಮ್ಮ ಅಮ್ಮಗೆ ಭಯ. ಮುಲ್ಲಂಗಾಡ್. ಓಕೆ, ಅಲ್ಲಿ ಮಕ್ಕಳು. ಸೊ ಇಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಡ್ರೈವ್ ಮಾಡಿದ್ವಿ, ಡ್ರೈವಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಬಟ್ ತುಂಬ ಅಂದರೆ ತುಂಬ ಎಕ್ಸೈಟಿಂಗ್ ಆಗಿತ್ತು. ಇದು ಬಂದು ಡಿಫ್ರೆಂಟ್ ಪ್ರೈಸಸ್ ಇದೆ. ಕಾರ್ಗೆ ಸಪ್ರೇಟು, ಟೂ ವೀಲರ್ಸ್ಗೆ ಅಥವಾ ಆಟೋಗಳಿಗೆ. ಸ್ವಲ್ಪ ಜನನೇ ಇದ್ದರು, ಜಾಸ್ತಿ ಜನ ಇರಲಿಲ್ಲ. ಸೊ ನೀರಲ್ಲಿ ಇಳಿಬಾರ್ದು ಅಂತೇಳಿ ನಾವು ಜಾಸ್ತಿ ನೀರಲ್ಲಿ ಇಳಿಲಿಲ್ಲ. ಜಸ್ಟ್ ಸ್ವಲ್ಪ ಹೊತ್ತು ಆಚೆನೇ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಸೊ ಸ್ವಲ್ಪ ಹೊತ್ತು ಆಟ ಆಡಿದ್ಮೇಲೆ ಡೈರೆಕ್ಟಾಗಿ ನಾವು ಮೈಸೂರಿಗೆ ಹೋಗ್ಬಿಡೋಣ, ಯಾಕಂದರೆ ಲೇಟ್ ಆಗ್ತಾಯಿದೆ ಅಂತೇಳಿ ನಾವು ಅಲ್ಲಿಂದ ಡೈರೆಕ್ಟಾಗಿ ಮೈಸೂರು ರೂಟೇ ತೊಗೊಂಡ್ವಿ. ಆಮೇಲೆ ಅಲ್ಲಿ ಸ್ನ್ಯಾಕ್ಸ್ ಕೂಡ ಅವೈಲಬಿಲಿಟಿ ಇದೆ, ನಮಗೆ ಯಾವ ಸ್ನ್ಯಾಕ್ಸ್ ಬೇಕಂದ್ರೂ ಅದು ತೊಗೊಳ್ಬೋದು. ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಸೊ ಇದು ಯಾವ ಊರು ಇದು? ಮಟನೂರಲ್ಲಿ. ಮತ್ತೆ ಇಲ್ಲಿಂದನೇ ಹೋಗಿದ್ದು, ಮತ್ತೆ ಇಲ್ಲಿಗೆ ಬಂದ್ವಿ. ಸೊ ಇದು ಬಂದು ಇರಿಟ್ಟಿ ಊರು, ಚೆನ್ನಾಗಿದೆ. ಇದು ಕೂಡ ತಮಿಳ್ನಾಡು ಬಿಲಾಂಗ್ಸ್. ಸಾರಿ, ಕೇರಳ ಬಿಲಾಂಗ್ಸ್. ಶಾಪಿಂಗ್ ಮಾಲ್ಸ್, ಶಾಪಿಂಗ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಶಾಪಿಂಗ್ ಮಾಡೋಣ ಅಂದರೆ ಲೇಟ್ ಆಗಿಬಿಟ್ಟಿದೆ. ಸ್ವಲ್ಪ ಕಷ್ಟಕರವಾದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇದು ಮೈಸೂರು ತಲಸೇರಿ ರೋಡು, ಸ್ವಲ್ಪ ಘಾಟ್ ಸೆಕ್ಷನ್ ಬರ್ಬೋದು ಮುಂದೆಯಿಂದ.
ಬರಬೇಕಾದ್ರೆ ಯಾವ ಥರ ಬಂದಿದ್ವಿ, ಇವಾಗ ಹೋಗ್ಬೇಕಾದ್ರೂ ಕೂಡ ಅದೇ ರೋಡಲ್ಲೇ ಹೋಗ್ತಾ ಇದೀವಲ್ಲ ರೀ, ಹೌದ್ರಿ. ಬೇರೆ ರೋಡ್ ಏನು ಚೇಂಜ್ ಮಾಡಿಲ್ಲ. ನೋಡಿದ್ವಿ ನಾವು ಆಲ್ಟರ್ನೇಟ್ ಮೇಲೆ ಗುಡ್ಡಗಳು ಹತ್ತಬೇಕಲ್ವ ಈಗ, ಹತ್ತಬೇಕು. ಆಲ್ಟರ್ನೇಟ್ ಆಗಿ ನೋಡಿದ್ವಿ. ಬಟ್ 260 ಕಿಲೋಮೀಟರ್ಸ್ 70 ಕಿಲೋಮೀಟರ್ಸ್ ಜಾಸ್ತಿ ತೋರಿಸ್ತಾ ಇದೆ. ಸೊ ಬಂದಿದ್ದಾರೆ ಎಲ್ಲ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. Sensibly by looking at what is that Arrows. signal. ಮೈಸೂರು 104 ಕಿಲೋಮೀಟರ್ಸ್ ಇದೆ. Mysore 104 kilometers from here. What indicates the arrows, Taksha? now we will tell which signal you tell me. It's a right signal, so we need to move our steering right towards right, okay, so that we are not moving in a wrong direction, we are moving in right direction, okay. ಫುಲ್ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಇದು ಯಾವ ಹಿಲ್ಸ್ ಇದು? ಬ್ರಹ್ಮಗಿರಿ ಫಾರೆಸ್ಟ್ ಹಿಲ್ಸ್ ಅಂತ, ಫಾರೆಸ್ಟ್ ರಿಸರ್ವರ್. ಸೊ ಇದು ಚೆಕ್ ಪೋಸ್ಟ್ ಮುಂದೆ ಬರೋದು, ವಿಚ್ ಈಸ್ ಅಟ್ಯಾಚ್ಡ್ ಟು ದ ಕೇರಳ ರೇಂಜ್ ಅರಣ್ಯ ಇಲಾಖೆ ವಿರಾಜಪೇಟೆ ವಿಭಾಗ. ಐ ಥಿಂಕ್ ಇವಾಗ ಕನ್ನಡ ರೇಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ನಾವು ಈಗ ಕರ್ನಾಟಕದಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ ಅಂತ ಕಾಣುತ್ತೆ. ಇವರು ಫುಲ್ ಕತ್ಲಿದೆ ಸುತ್ತಮುತ್ತಲು, ನೋಡೋಣ ಸ್ವಲ್ಪ ಭಯ ಆದಂಗೆ ಆಗುತ್ತೆ. ಫುಲ್ ಫಾರೆಸ್ಟ್ ಏರಿಯಾ ಅಂತ ಇದು, ಫುಲ್ ಫಾರೆಸ್ಟ್ ಏರಿಯಾ ಇದು. ಅದೇ ಭಯ ಇಲ್ಲ ಸ್ವಲ್ಪ, ಯಾರೋ ಹುಲಿ ಬಂದ್ಬಿಟ್ರೆ ಮೇಲೆ ಅದೇ ಸ್ವಲ್ಪ ಭಯ ಇದೆ. ಹಾಗೆ ಹೋಗೋಣ, ಸ್ವಲ್ಪ ಧೈರ್ಯ. ನಾಯಿ ಇದೆ, ಹೇಳಕ್ಕಾಗಲ್ಲ ಬಿಟ್ಟ ಒಂದೊಂದ್ಸಲ ಕಾಣಿಸ್ಕೊಳ್ತಾವೆ. ಸ್ವಲ್ಪ ಎಕ್ಸೈಟಿಂಗ್ ಆಗೋ ಇದೆ, ಸ್ವಲ್ಪ ಭಯವಾಗೂ ಇದೆ. ಸ್ಲೋ ಆಗಿ ಹೋಗ್ಬೇಕು. ಬಹಳ ದಟ್ಟವಾದ ಕಾಡು ಇದು. ಬೈಕಲ್ಲಿ ಕೂಡ ಬರ್ತಾರೆ ಎಷ್ಟೊಂದು ಜನ. ಐ ಡೋಂಟ್ ನೋ ಹೌ ದೇ ವಿಲ್ ಮ್ಯಾನೇಜ್ ಆಕ್ಚುಲಿ. ಅದೇ ಒಬ್ನೇ. ಹೌ ಇಸ್ ಇಟ್ ಪಾಸಿಬಲ್ ದಕ್ಷ? ಎಲ್ಲ ಲೈಟ್ ಹಾಕಿದ್ದಾರೆ, ಅದೇ ಒಂದು ಸ್ವಲ್ಪ ಧೈರ್ಯ. ಅಮ್ಮ ಯಾವುದೋ ಒಂದು ವಿಲೇಜ್ ಟೈಪ್ ಬಂತು. ಸ್ವಲ್ಪ ವಿಲೇಜಸ್ ಅಲ್ಲಲ್ಲಿ ಮನೆಗಳು ಸಿಕ್ಕರೆ ಒಂದು ಸ್ವಲ್ಪ ಧೈರ್ಯ ಬಂದಂಗೆ ಆಗುತ್ತೆ. ಕಾಡಲ್ಲಿ ಎಂಟ್ರಿ ಆದ ತಕ್ಷಣ ಒಂದು ಸ್ವಲ್ಪ ಭಯ ಆಗ್ಬಿಡುತ್ತೆ. ಇದು ಬಂದು ಕೂರ್ಗ್ ಗೇಟ್ ಅಂತ ರೆಸ್ಟೋರೆಂಟ್ ಅಲ್ವಾ ಇದು? ಕೂರ್ಗ್ ಗೇಟ್ ಅದು. ಇವಾಗ ಗೋಣಿಕೊಪ್ಪಗೆ ರೀಚ್ ಆದ್ವಿ. ಇವಾಗ ಬಂದು 8:02 ಆಗಿದೆ. ಇನ್ನೊಂದು 2 hours ಮೈಸೂರಿಗೆ ಹೋಗ್ತೀವಿ ಅಂತೂ. ಸೊ ಘಾಟ್ ಸೆಕ್ಷನ್ ಎಲ್ಲ ದಾಟ್ಕೊಂಡು ಅಂತೂ ಇಂತೂ ಬಂದ್ವಿ. ಸೊ ಸ್ವಲ್ಪ ಒಂಚೂರು ಭಯನೂ ಆಗಿತ್ತು. ಸೊ ನಾವು ರೀಚ್ ಆಗೋಷ್ಟಕ್ಕೆಲ್ಲ ಒಂದು 10:30 ಆಗಿತ್ತು. ನೆಕ್ಸ್ಟ್ ಏನೋ ಲೇಟ್ ಆಗಿಬಿಟ್ಟಿದೆ ಅಂತೇಳಿ ನಾವು ಪೌಡ್ರ್ ಮಿಸ್ಸಲ್ಲಿ ಡಿನ್ನರ್ ಮಾಡಿದ್ವಿ. ಸೊ ನನ್ನ ಬ್ಯಾಟ್ರಿ ಎಲ್ಲ ಫುಲ್ ಡ್ರೈಡ್ ಆಗಿಬಿಟ್ಟಿತ್ತು, ಬ್ಯಾಟ್ರಿ ಲೋ ಆಗಿಬಿಟ್ಟಿತ್ತು ಫುಲ್ಲೂ. ಒಂಥರ ಖುಷಿ ಇತ್ತು ಟ್ರಿಪ್ಪೆಲ್ಲೂ. ನನ್ನ ಮಗ ಮಧ್ಯದಲ್ಲೇ ಮಲ್ಕೊಂಡ್ಬಿಟ್ಟಿದ್ದ ಸ್ವಲ್ಪ ಹೊತ್ತಿಗೆ. ಸ್ವಲ್ಪ ಮೈಸೂರಿಗೆ ಬಂದ ತಕ್ಷಣ ನಮಗೆ ಸ್ವಲ್ಪ ಚಳಿ ಕೂಡ ಅನ್ನಿಸ್ತಾ ಇತ್ತು, ಯಾಕಂದರೆ ಕಣ್ಣೂರಲ್ಲಿ ತುಂಬ ಬಿಸಿ ಇತ್ತು ಅಂತ. ನಿಮಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.